ಅಜ್ಜಿ ನಾನಿಲ್ಲಿ ಹೇಳ್ತಾ ಇದ್ದಿದ್ದು ಶ್ರದ್ಧಾ ಅವರೇ, ನೀವೇನು ಹೇಳೋಕೆ ಬರ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ದನಗಳು ಖುಷಿ ಆಗೋ ಥರ ಚಿಕ್ಕ ದನಗಳು ಬದಲಾಗಬೇಕು, ಅಷ್ಟೇ ತಾನೇ? ನೋಡ್ತಾ ಇರಿ, ಇವ್ರನ್ನ ಚಿಕ್ಕ ದನಗಳು ಅಂತ ನೀವು ಡೌಟ್ ಪಡಬೇಕು, ಹಾಗೆ ಬದಲಾಯಿಸ್ತೀನಿ. ನಿಮ್ಮಿಬ್ಬರಿಗೂ ನನ್ನ ಖುಷಿ, ನನ್ನ ಮಗನ ಬದುಕು, ನಮ್ಮನೆ ಸೌಖ್ಯ ಇಷ್ಟು ಬಿಟ್ಟರೆ ಬೇರೆ ಯಾವುದು ಮುಖ್ಯ ಅಲ್ಲ ಅನ್ಸುತ್ತೆ ಅಲ್ಲ? ನಿಮ್ಮಿಬ್ಬರ ಬಗ್ಗೆನೂ ಗಮನ ಕೊಡಬೇಕು ಶ್ರದ್ಧಾ. ಭುವನ್, ನೀನು ಕೂಡ. ಸದ್ಯಕ್ಕೆ ನಮ್ಮ 3 ಜನದ ಹೊಟ್ಟೆ ಕಡೆ ಗಮನ ಕೊಡೋಣ ಬನ್ನಿ ದನಗಳೇ. ಚಿಕ್ಕಣಿಗಳೇ ಮಳೆ ಇಲ್ಲ, ಸ್ವಲ್ಪ ಬಿಸಿಲುಂಟು. ನೀನ್ ಯಾಕೆ ಛತ್ರಿ ಹಿಡ್ದಿದ್ಯಾ? ಏನ್ ಮಸ್ಕ ಹೊಡಿಯಕ್ಕೆ ಬಂದಿದ್ಯಾ? ಎಂತ ಜಾಣ್ರಿದ್ರಿ ಮರ್ರೆ ನೀವು. ನಾನು ಮಸ್ಕ ಮಾಡಲೇ ಬಂದದ್ದು ಅಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹೌದು, ನಾನು ಮಸ್ಕ ಹೊಡೆದು ಅಂತಾನೆ ಬಂದದ್ದು. ಲೈ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ನನ್ನ ಹತ್ರ ನಾಯಿ ಬಿಸ್ಕೆಟು ಖಾಲಿಯಾಗಿದೆ. ನನ್ನ ಹಿಂದೆ ಬಂದರೆ ಏನೂ ಸಿಗಲ್ಲ. ರೈಟ್ ಹೇಳು. ನೀವು ನನ್ನ ನಾಯಿ ಅಂತ ಬೇಕಾರೆ ಅನ್ನಿ, ಕುನ್ನಿ ಅಂತ ಬೇಕಾರೆ ಅನ್ನಿ, ಅಥವಾ ಬಾಲ ಇಲ್ದಿರೋ ಮಂಗ ಅಂತ ಬೇಕಾರೆ ಅನ್ನಿ, ನನಗೆ ಎಂತ ಬೇಜಾರಾಗ್ತಿಲ್ಲ. ಅದು ಬಿಸ್ಕತ್ ಎಲ್ಲ ಬೇಡ, ಅದೇ ಇಷ್ಟುದ್ದು ಅಲ್ಲ, ಇಷ್ಟುದ್ದು ಅದೇ ಏನು ಅದು ಇದು? ಅದೇ ಇಷ್ಟುದ್ದ ಸೀಕ್ರೆಟ್ ಇತ್ತಲ್ಲ, ಅದನ್ನು ಕೇಂಡೆ. ಇಲ್ಲ, ಅದು ಸೀಕ್ರೆಟ್ ಅಲ್ಲ, ಸಿಗರೇಟು. ನಿನ್ನಂಥವ್ರಿಗೆ ಸಿಗರೇಟ್ ಬೇರೆ ಕೇಳು. ಹೋಗಿ ಬೀಡಿ ಗಿಡಿ ಸೇತ್ಕೊ ಹೋಗು. ಹಂಗಲ್ಲ, ನಿಮ್ಮ ಪರಿಚಯ ಆಗಿದ್ದು ಆ ಸೀಕ್ರೆಟಿಂದ ಅಲ್ಲ, ಎಂತ ಅಂದರೆ ಅದು ಆ ಸೀಕ್ರೆಟಿಂದ ಅಲ್ದ, ಅದಕ್ಕೆ ಕೇಳಿದೆ. ಅಯ್ಯೋ ತಗೊಂಡು ಸಾಯಿ. ಹೌದು ಪಚ್ಚೆ, ಒಂದು ಸಿಗರೇಟ್ಗೋಸ್ಕರ ಇಷ್ಟೊಂದು ಡ್ರಾಮಾನ? ಹಂಗಲ್ಲ ದಣಿಗಳೇ, ಅದೆಂತ ಗೊತ್ತಿತ್ತಾ? ಈ ಸೀಕ್ರೆಟ್ನ ಹಿಂಗೆ ಹೊಡಿತಾ ಇದ್ರೆ ಅದು ಒಂದೊಮ್ಮೆ ಎಂತ ಗೊತ್ತದು, ಅದೇ ಎಂತ ಇಲ್ಲ. ನಾನು ನಿಮ್ಮ ಹತ್ರಕ್ಕೆ ಒಂದಷ್ಟು ಕೇಣಿಕಿತ್ತು ಮತ್ತು ಒಂದಷ್ಟು ಹೇಳಿಕಿತ್ತು, ಅದಕ್ಕಿದ್ನ ಆ ಬದಿಗೆ ಹೋಗಿ 2 ದಮ್ ಹಿಂಗೆ ಹೇಳಿದ್ರೆ ಎಲ್ಲ ಈ ಮಂಡಿಯಿಂದ ಆಚೆ ವಿಷಯ ಬತ್ತಂದೇಳಿ. ಲೇ ಪಚ್ಚಿ, ತಲೆ ತಿನ್ಬೇಡ. ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊಟ್ಟಿದ್ದೀನಿ. ಇಲ್ಲೇ ಸಿಗರೇಟ್ ಸೇರ್ಕೊಂಡು ಸಾಯಿ. ನನಗೆ ಗೊತ್ತಿತ್ತು ನೀವು ಎಂತ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ರಿ ಅಂಥೇಳಿ. ಛತ್ರಿ ಯಾವನ್ ಛತ್ರಿ? ಏನು ಹಾಯ್, ನಾನು ಛತ್ರಿ ಹಿಡಕ್ಕೆ ಬರ್ತೆ ಅಂತೇಳಿ ಹೇಳಿದ್ದೆ ದಣಿಗಳೇ. ನಿಮ್ಗೆ ಎಂತಕ್ಕೆ ಮುಗಿಸಿದ್ಲಿ ಹಿಂಗೆ ಪಾಪ? ನನ್ನ ಕೆಲಸ ಏನು ಅಂತ ನಿಂಗೆ ಹೆಂಗೆ ಗೊತ್ತು? ನನಗೆಲ್ಲ ಗೊತ್ತಿತ್ತು. ನೀವು ಆ ಪಟೇಲನ್ ಮಗಳನ್ನ ಕಾಪಾಡ್ತಿದ್ರಿ ಅಲ್ದ? ಮನೇಲಿ ಹೋಮ್ಲಿ ಫಿಗರ್ ಇಟ್ಕೊಂಡು ದೂರದಲ್ಲಿರೋ ಚಿತ್ರಣಕ್ಕೆ ಯಾಕೋ ಯೋಚನೆ ಮಾಡಲಿ? ಮನೇಲಂತವ್ರು ಯಾರಿದ್ರು? 3 ಮೇಳ ಅವಳಿಗೆ ಮದುವೆ ಆಯಿತು, ಬೋನ್ ಅವಳು ಗಂಡ. ಅವಳು ಯಾವನ ನೋಡ್ತಾನೆ, ಬಾಜಾರಿ ಹೆಂಗ್ಸದು. ಆ ಶಾಲೆ ಹುಡುಗಿ ಮೇಲೆ ಕಣ್ಣು ಹಾಕ್ಬಿಡಿ ಮರ್ರೆ. ನನಗೆ ಈ ಸೆಕೆಂಡ್ ಹ್ಯಾಂಡ್ ಹುಡುಗಿರಲ್ಲ ಇಷ್ಟ ಆಗಲ್ಲ. ಮತ್ತೆ ಶ್ರದ್ಧಾ ಮೇಡಮ್ ಅರ್ಥ ಮಾಡ್ಕೊಂಡೆ ಮಗನೇ. ತಗೋ ಇನ್ನೊಂದು ದಮ್ಮು. ಆದರೂ ಚಿಕ್ಕದಣಿಗಳೇ, ಶ್ರದ್ಧಾ ಮೇಡಮ್ ನೀನು ನಿನ್ನ ಹೆಂಡ್ತಿನ ಮಾತ್ರ ಕಾಪಾಡ್ಕೊ. ಆ ಭುವನ ಅವನ ಹೆಂಡ್ತಿನ ಮಾತ್ರ ಕಾಪಾಡ್ಕೊಳ್ಳಿ. ನಾನು ಚಿಕ್ಕದಣಿಗಳೇ, ಅದು ಎಂತ ಗೊತ್ತಿತ್ತಾ? ನಿಮ್ಮ ಎದೆ ಮೇಲೆ ಮಚ್ಚೆ ತಗೊಂಬ ಇದ್ರೆ ಯಾವ ನಮ್ಮನೆ ಹುಡುಗಿ ಸಿಕ್ಲಿ ಅಂತೇಳಿ ನನಗೆಲ್ಲ ಗೊತ್ತಾಗ್ತು. ಇರಲಿ, ಅದು ಆಮೇಲೆ ಹೇಳ್ತೆ. ಆದರೂ ಮೊನ್ನೆ ದೊಡ್ಡ ದಣಿಗಳು ಎಲ್ಲರ ಮುಂದೆ ನಿಮಗೆ ಆ ನಮ್ಮನೆ ಬೈಕಾದಿತ್ತು. ಹಂಗೆ ಬೈದ್ರೆ ಈ ಬೋನಂತವರೆಲ್ಲ ಹೆಚ್ಕತ್ರು. ಆಮೇಲೆ ನಿಮ್ಮ ಮೇಲೆ ಸವಾರಿ ಮಾಡಕ್ಕೆ ಶುರು ಮಾಡ್ತಾರೆ. ಈ ಮನೇಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಯಾವನು ಆರ್ಡ್ರ್ ಮಾಡಂಗಿಲ್ಲ. ನಮ್ಮ ಅಪ್ಪನೂ ಆರ್ಡ್ರ್ ಮಾಡಂಗಿಲ್ಲ. ಇಲ್ಲಿ
ಮೇರಾ ದುನಿಯಾ ಮೇರಾ ಸರ್ಕಾರ. ಎಂಥದ್ದು ಅರ್ಥ ಆಗಲಿಲ್ಲ. ಚಿಕ್ಕ ದಣಿ ಅಂತಂದ್ರೆ ಹಿಂಗಿರ್ಕೋ, ಇವರೆಲ್ಲ ಬಾಲ ಮುದ್ರಕೊಂಡು ಕೂತಿರ್ಕೋ ಕಣಿ. ನೀನು ಅಷ್ಟೇ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾತ್ರ ಬಾಲ ಬಿಚ್ಚಬೇಕು. ಆಯ್ತು ಚಿಕ್ಕ ದಣಿಗಳೇ, ಆದರೆ ನನಗೊಂದು ಅನುಮಾನ ಇತ್ತು ಕೇಂಬುದ ಅಂತ. ಏನು ಕೇಳು? ನೀವು ನಿಜವಾಗ್ಲೂ ದಣಿಗಳ ಮಗನೆಯಾ? ಏಯ್, ಏನಕ್ಕೆ ಹೇಳ್ತಿದ್ಯಾ? ಇನ್ಯಾರ ನಾನು ಇದಕ್ಕೆ ಹೇಳಿದ್ದು, ನಾನು ಹೇಳ್ದಷ್ಟು ಮಾತ್ರ ಬಾಲ ಬಿಚ್ಚಬೇಕು ಅಂತ. ನಮ್ಮ ಅಪ್ಪನ ಸಂಬಂಧದ ಬಗ್ಗೆನೇ ಅನುಮಾನ ಪಡ್ತಿದ್ಯಾ? ಸಾಯಿಸ್ಬಿಡ್ತೀನಿ. ಅಯ್ಯೋ ಚಿಕ್ಕ ದಿನಗಳೇ, ನೀವೆಂತ ಮಾತತ್ರ ಕೊಲ್ತೆ ಅಂತೇಳಿ ಹೇಳ್ತೀರಿ. ನಾನು ಹೇಳ್ದ ಹಂಗೆ ನಿಮ್ಮ ಮೇಲೆ ಅನುಮಾನ ಅಂತಲ್ಲ. ಮತ್ತೆ ಹೇಗೋ? ಅದೆಂತ ಅಂದರೆ ದೊಡ್ಡ ದಣಿಗಳು ನೋಡಿದ್ರೆ ಯಾವಾಗಲೂ ಶಾಂತರಾಗಿರ್ತರು, ನೀವು ಕಂಡ್ರೆ ಬೆಂಕಿ ಕಂಡಂಗೆ ಇರ್ತೀರಿ. ಅವ್ರಿಗೆ ಯಾವ ಚಾಟವೂ ಇಲ್ಲ, ಯಾವ ಆಸೆಯೂ ಇಲ್ಲ. ನೀವು ಕಂಡ್ರೆ ಯಾವಾಗಲೂ ಹೊಗೆ ಬಿಟ್ಕೊಂಡು ಕಂಡು ಪೂರ್ತಿ ಎಣ್ಣೆ ಕುಡ್ಕೊಂಡು ಚಿಕ್ಕ ದಣಿಗಳು ಅಂದರೆ ಹೀಗೆ ಇರ್ಕು ಅಂತೇಳಿ ಹೇಳಕ್ಕೆ ಬಂದದ್ದು ನಾನು. ನಮ್ಮ ಪಾಟೇಲ್ರನ್ನ ಕಾಣಿ, ಅವ್ರು ಯಾವಾಗಲೂ ಹೊಗೆ ಬಿಟ್ಕೊಂಡು ಎಣ್ಣೆ ಕುಡ್ಕೊಂಡು ಊರು ತಿರ್ಕೊಂಡು ಜಮ್ ಅಂತಿರ್ತರು. ಏನು ಕಿಂಡಲ್ ಮಾಡ್ತಾ ಇದೆಯಾ? ಹಂಗಲ್ಲ ನಾ ಹೇಳಿದ್ದು. ನನ್ನ ಹೆಂಡತಿ ಶಾಲೆ ಹುಡುಗಿ ಇದ್ದಲ್ಲ, ಅವಳು ಗಂಡ ಅಪ್ಪನ ಮೇಲೆ ಆಣಿ ಮಾಡಿ ಹೇಳ್ತಿದ್ದೆ ಕಾಣಿ. ಚಿಕ್ಕ ದಣಿಗಳು ಅಂತಂದರೆ ಹಿಂಗಿರ್ಕು, ಸನ್ಯಾಸಿಗಳು ಕಂಡಾಗಿದ್ರೆ ಎಂಥ ಗಮ್ಮತ್ತಿರ್ತಾರೆ ಹೇಳಿ. ಆದರೂ ದಣಿಗಳೇ, ನೀವು ಆ ಪಾಟೇಲನ ಮಗ ಆಗಕ್ಕಿತ್ತ ಆಗ ಭಾರಿ ಗಮ್ಮತ್ತಿರ್ತಿತ್ತು. ಏಯ್, ಯಾರ್ಯಾರ್ದೋ ಮಗ ಹಾಕಾಗತ್ತಾ? ಮುಚ್ಕೊಂಡು ಕೆಲಸ ನೋಡು. ನನ್ನ ಜನ್ಮ ರಹಸ್ಯ ಕೆತ್ಕೋಕ್ ಬಂದರೆ ನಿನ್ನ ಜನ್ಮ ಚಾಲಾಡಿ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ನನಗೆಂತಕ್ಕೆ ನಿಮ್ಮ ಜನ್ಮ ರಹಸ್ಯ ಅಲ್ದಾ? ನನಗೆಂತ ಇದ್ರು ರಾತ್ರಿ ಕಂಠ ಪೂರ್ತಿ ಎಣ್ಣೆ, ಆಮೇಲೆ ಅದೇ ಜಬಗಿತ್ತಲ್ಲ ಇಷ್ಟು ಕಂಡಿದ್ದು ಸೀಕ್ರೆಟ್, ಅದಕ್ಕೆ ಸಿಕ್ಕರೆ ಸಾಕು, ನನಗಷ್ಟೇ ಸ್ವರ್ಗ. ಜಾಸ್ತಿ ಬಾಲ ಬಿಚ್ಚದೆ ಮುಚ್ಕೊಂಡಿದ್ರೆ ನನ್ನ ರೈಟ್ ಹ್ಯಾಂಡ್ ಆಗಿರ್ತೀಯ, ಇಲ್ಲಾಂದ್ರೆ ರೈಟ್ ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಹೋಗ್ತಾ ಇರು. ಅಲ್ಲ, ಅಪ್ಪನ ಬಗ್ಗೆ ಕೇಳ್ರಿ ಇವ್ರೆಂತಕ್ಕೆ ಹಿಂಗೆ ಆಡ್ತರು ಅಂತ. ಎಂಥದ್ದು ವಿಷಯ ಇರ್ಕು. ಚಿಕ್ಕ ದಣಿಗಳೇ, ಇರಲಿ ನನಗೆ ಕಂಠ ಪೂರ್ತಿ ಎಣ್ಣೆ ಕುಡಿಸಿ ಎಂತೆಂಥದೋ ವಿಷಯ ಕೇಳ್ತಾರಲ್ಲ, ಹಂಗೆ ನಿಮಗೂ ಸಮ್ಮ ಔಷಧಿ ಕುಡಿಸಿ ಎಲ್ಲ ವಿಷಯ ತಿಳ್ಕೊತ್ತೆ. ಪಚ್ಚಿ ಅಯ್ಯ, ನಾ ಎಂತಕ್ಕೆ ಛತ್ರಿ ಹಿಂಗೆ ಇಟ್ಕೊಂಡಿದ್ದೆ? ನನಗೆ ಯಾರು ಛತ್ರಿ ಹಿಡಿದ್ಬೇಡ, ನನಗೆ ನಾನೇ ಛತ್ರಿ. ಈ ಶೂರ್ಪನಖಿ ಇದ್ದಾಳಲ್ಲ, ಇವಳು ರಾವಣನ ತಂಗಿ. ಶೂರ್ಪನಖಿ ಅಂದ್ರೆ ಉದ್ದ ಉದ್ದ ಉಗುರಿರೋಳು ಅಂತ ಅರ್ಥ. ನಮ್ಮನೆ ಊರ್ಮಿಳೆ ಇದ್ದಾಳದ ಹಂಗೇನಾ? ಸರಿ ಕೇಳು. ಈ ಶೂರ್ಪನಖಿಗೆ ರಾಮನ್ ಕಂಡ್ರೆ ಮೋಹ, ಅದು ಪ್ರೀತಿ ಅಲ್ಲ. ಓ, ನಮ್ಮ ಊರ್ಮಿಳಂಗೆ ಭೂನ ನನ್ನ ಮೇಲೆ ಇತ್ತಲ್ಲ, ಹಂಗೆ ಹೇಳ್ದ? ಪುಟ್ಟ, ಪಾಠದ ಮಧ್ಯೆ ಹೀಗೆಲ್ಲ ಇಂಟ್ರಪ್ಟ್ ಮಾಡಬಾರ್ದು, ಸುಮ್ಮನೆ ಕೇಳು. ನೀನು ಹೇಳದಲ್ದ ಎಂತಾರು ಒಂದ್ ಮನೆ ಇದ್ರು ಕೇಳ ಅನ್ಕೊಂಡೆ. ಸರಿ ಆಯ್ತು, ಕೇಳಿಸ್ಕೊ. ಈ ಶೂರ್ಪನಖಿಗೆ ಅವಳು ಅವ್ರಣ್ಣ ಹೇಳಿ ಬಂದಿದ್ಲೋ ಅಥವಾ ತಾನಾಗೆ ಮೋಹ ಬಿದ್ದು ಬಂದಿದ್ಲೋ ನನಗೆ ಗೊತ್ತಿಲ್ಲ. ಆದರೆ ರಾಮನ್ನ ಪಡೆಯೋಕೆ ಶೂರ್ಪನಖಿಗಿದ್ದ ಒಂದೇ ಒಂದು ಅಡ್ಡಿ ಅಂದರೆ ಅದು ಸೀತೆ. ಓ, ಊರ್ಮಿಳಂಗೆ ನೀನಿದ್ದಲ್ದ ಹಂಗೇನಾ? ಪುಟ್ಟ, ಏನೋ ನೀನು, ಈ ಮನೆ ಎಲ್ಲರೂ ನಿನ್ನ ಕಣ್ಣಿಗೆ ರಾಮಾಯಣದ ಪಾತ್ರಧಾರಿಗಳ ಥರನೇ ಕಾಣ್ತಿದಾರ ಹೇಗೆ? ನೀನೇನು ಆಂಜನೇಯನ? ನಾನಲ್ಲಕ್ಕ, ಅಪ್ಪಚ್ಚಿದ್ದಲ್ದ. ಇಲ್ಲ ಆಂಜನೇಯ ನೀನೆ, ಅಪ್ಪಚ್ಚಿ ಒಂದು ಕೋತಿ ಅಷ್ಟೆ. ಅದೇ ಬರೀ ಮಂಗನ? ಹೌದು, ಆ ಶೂರ್ಪನಖಿ ಇದ್ದಾಳಲ್ಲ, ಏಯ್, ಯಾರನ್ನೇ ಶೂರ್ಪನಖಿ ಅಂತಿದ್ಯಾ? ಯಾರಿಲ್ ಶೂರ್ಪನಖಿ? ಏಯ್ ಶ್ರದ್ಧಾ, ಇಂಥ ನಾಟಕಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಬರೋ ಹೊತ್ತು ಕರೆಕ್ಟಾಗಿ ಇದೇ ಪಾಠ ತೆಗೆದಿಟ್ಕೊಂಡಿದ್ಯಾ ನೀನು? ಏಕೆ ಪುರಾಣದಲ್ಲಿ ನಿನ್ಗೇನು ಪಾಠನೇ ಗೊತ್ತಿಲ್ವಾ? ಊರ್ಮಿಳಾ ಅನ್ನೋ ಹೆಸರಿಗೆ ಎಂಥ ಮರ್ಯಾದೆ ಇದೆ ಗೊತ್ತಾ? ಸೀತೆಗಿಂತ ಹೆಚ್ಚು ಪವಿತ್ರೆ ಅವಳು. ಪತಿವ್ರತೆಯರ ಲಿಸ್ಟಲ್ಲಿ ಊರ್ಮಿಳಂಗೆ ಒಂದು ಸ್ಥಾನ ಇದೆ.
ಅಂತ ಹೆಸರಿಟ್ಕೊಂಡು ನೀನೊಳ್ಳೆ ಹೀಗೆ ಅದಕ್ಕೆ ಹೇಳೋದು ರಾಮಾಯಣ ಮಹಾಭಾರತ ಇಂಥ ಪುರಾಣಗಳೆಲ್ಲ ಓದ್ಕೊಂಡಿರ್ಬೇಕು ಅಂತ. ಆಗ್ಲಾದ್ರೂ ಹೆಸರಿಗೆ ತಕ್ಕ ಹಾಗೆ ನಡ್ಕೋಬಹುದು. ನೀನ್ ನೋಡಿದ್ರೆ ಹೀಗೆ ಛೇ. ಮುಚ್ಚೆ ಬಾಯಿ. ನನಗ್ ರಾಮನೂ ಗೊತ್ತು ಅವ್ರ ಅಪ್ಪನೂ ಗೊತ್ತು. ನಿನ್ ಪಾಠಗಳೇನಿದ್ರು ಇಂಥ ಬಚ್ಚಗಳ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ. ಈಗ ನನ್ ರಾಮ ಎಲ್ಲಿ, ನನ್ನ ಗಂಡ ಎಲ್ಲಿ ಹೋದ ಅಂತ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ನಿಮ್ಮ ಹತ್ರ? ಕಂಡವ್ರ ಗಂಡನ್ನ ತನ್ನ ಗಂಡ ಅಂತ ಹೇಳ್ಕೊಳ್ಳೋರ್ಗೆ ಶೂರ್ಪನಖಿ ಅಂತ ಹೇಳೋದು. ಪುಟ್ಟ, ಹಾಗ್ ಬಂದ ಶೂರ್ಪನಖಿಗೆ ಲಕ್ಷ್ಮಣ ಏನ್ ಮಾಡ್ದ ಹೇಳು? ಅದೇ ಬಾಣದ ಗಂಡು ಕಿಮ್ಮಿ ಮೂಗೆಲ್ಲ ಕೊಯ್ದಾಗ್ತಲ್ದ. ನಾನು ಲಕ್ಷ್ಮಣ ಆತಕ ಹನುಮಂತ ಬೇಡ. ಸರಿ. ಶ್ರದ್ಧಾ, ನನ್ ತಾಳ್ಮೆನ್ ಟೆಸ್ಟ್ ಮಾಡ್ಬೇಡ ನೀನು. ನೀ ನನ್ ಗಂಡ ನೋಡ್ದ್ಯಾ ಇಲ್ವಾ ಅದನ್ನ ಹೇಳು. ಅರೆ, ಇಲ್ದಿರೋ ಗಂಡನ ನಾನು ಎಲ್ಲಿಂದ ಅಮ್ಮ ನೋಡ್ಲಿ? ನಾನ್ ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ನಾನ್ ಕೇಳ್ತಾ ಇರೋದು ಭುವನ್ ಬಗ್ಗೆ. ಓ, ಭುವನು. ಅದೇ ಅಪ್ಪಾಜಿಗೆ ಹೊಸದಾಗಿ ಮಗ ಆಗಿ ಬಂದಿದಾನಲ್ಲ ಅವನಾ? ಸಾರಿ ಊರ್ಮಿಳಾ, ಅವ್ನು ನಿನ್ ಗಂಡ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇಲ್ಲೇ ಎಲ್ಲ ಹೊಗೆ ಬಿಟ್ಕೊಂಡು ನಿಂತಿರ್ತಾನೆ. ಹುಡುಕ ಹೋಗಮ್ಮ. ಶ್ರದ್ಧಾ, ನಾನ್ ಕೇಳ್ತಾ ಇರೋದು ನಿನ್ ಗಂಡ ಭುವನ್ ಇದಾನಲ್ಲ ಅವನ್ ಬಗ್ಗೆ. ಅದು ಅದು ನಿನ್ ಬಾಯಿಂದಾನೆ ಸತ್ಯ ಹೊರಗೆ ಬಂತಲ್ಲ. ದಟ್ಸ್ ಆಲ್ ಯುವರ್ ಆನರ್. ಓಯ್ ಊರ್ಮಿಳಕ್ಕ, ನಾನು ಎಂತ ಹೇಳ್ತೀರಿ? ನಂಗೆಲ್ಲ ಗೊತ್ತು. ಶ್ರದ್ಧಕ್ಕ ಭುವನನ ಮದುವೆದ್ದು ಗೊತ್ತು. ಶ್ರದ್ಧಕ್ಕ ಭುವನನ ಗಂಡ ಹೆಂಡ್ತಿ ಅನ್ಕಂಡೆ ನಂಗೆ ಹೇಗಳೋ ಗೊತ್ತಿತ್ತು. ನೀವೆಂತೆ ನೀವೆಂತ ಈಗ ಗೊತ್ತಾಯ್ತಂದು ಹೇಳ್ತೀರಿ? ನಿಮ್ಮೆಲ್ಲ ಬತ್ತಿದ್ರಿ ಗಣಿ, ಒಂಚೂರು ಬೇ ಬನ್ನಿ. ಓಹೋ, ಈ ಕತೆನೆಲ್ಲ ಇವನ ಹತ್ರನೂ ಹೇಳ್ಕೊಂಡ್ಬಿಟ್ಟಿದ್ಯಾ? ಮಕ್ಕಳು ದೇವ್ರ ಸಮಾನ. ಅವ್ರಿಗೆ ಹೇಳಿದ್ರೆ ಒಳ್ಳೇದಾಗುತ್ತೆ ವಿನಃ ಕೆಟ್ಟದಾಗೋದಿಲ್ಲ. ಓಯ್ ಊರ್ಮಿಳಕ್ಕ, ಶ್ರದ್ಧಾಕ್ಕ ಭುವನ ಸುದ್ದಿ ಬಂದಿರ್ತಲ್ಲ ಅಷ್ಟೇ ಕಾಣಿ. ಈ ಊರಿಗೆ ಬಂದ್ಕೊಂಡು ಎಲ್ಲರೂ ಮೋಸ ಮಾಡ್ತಿದ್ರಿ ಅಲ್ದ? ನಿಮ್ ನಾಚಿಕೆ ಆಯ್ತಿಲ್ಲ? ಆಚಿ ಏಯ್ ಚಿಲ್ಟು, ಎಷ್ಟೋ ಮಾತಾಡ್ತೀಯ ನೀನು? ಜಾಸ್ತಿ ಮಾತಾಡಿದ್ರೆ ನಿನ್ ಶೂರ್ಪಣಕ್ಕೆ ಕಿವಿ ಮೂಗು ಕತ್ತರಿಸ್ದಂಗೆ ನಿನ್ ನಾಲ್ಗೆ ಕತ್ತರಿಸ್ತೀನಿ. ಮೆಜೆಸ್ಟಿಕ್ ಅಲ್ಲಿ ನಿನಗೆ ಕಂಪ್ನಿ ಕೊಡಕ್ಕೆ ತುಂಬಾ ಜನ ಸಿಗ್ತಾರೆ. ಬೇಕಾ ನಿಂಗದು? ನಿಮ್ದು ಮೆಜೆಸ್ಟಿಕ್ ಎಲ್ಲ ಎಂತ ನಂಗೆ ಗೊತ್ತಿಲ್ಲ. ಎಲ್ಲಾರು ನಮ್ಮ ಭುವನ ಸುದ್ದಿ ಬಂದಿರ್ತಲ್ಲ ತನ್ಗಳ ಹತ್ರ ಹೇಳಿಬಿಡ್ತಕ್ಕ ನಿಮ್ಗೆ. ಏಯ್, ನಿನ್ನಂತ ಚಿಲ್ಟೆಗಳ ಹತ್ರ ನಂದೇನೋ ಮಾತು. ಶ್ರದ್ಧಾ, ಮೊದಲು ನಿನ್ ಸ್ಟೂಡೆಂಟ್ ಬಾಯಿ ಮುಚ್ಚು. ಅವನ್ ಬಾಯಿಗೆ ಹೊಲಿಗೆ ಹಾಕ್ಲಿಲ್ಲ ಅಂತಂದ್ರೆ ನೀನು ನನ್ನ ಬಾಯಿ ಪ್ರತಾಪ ನೋಡ್ಬೇಕಾಗುತ್ತೆ. ಅಲ್ಲ ಕಣೆ, ನಿನ್ ತಟ್ಟೆಲೆ ಹೆಗ್ನ ಇಟ್ಕೊಂಡು ನನ್ನ ತಟ್ಟೆಲ್ ಬಿದ್ದಿರೋ ನೊಣ ನೋಡಕ್ ಬರ್ತೀಯ ನೀನು? ಇದೆಲ್ಲ ಬೆದರಿಕೆ ನನ್ನ ಹತ್ರ ಬೇಡ ಊರ್ಮಿಳ. ಸತ್ಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು, ಗೊತ್ತಾಗತ್ತೆ. ಆ ದಿನ ನಿಂದಿರ್ಸೋಕೆ ನಾನು ರೆಡಿ ಇದ್ದೀನಿ. ಈ ಊರ್ಮಿಳನ ನೀನು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಾ. ನೋಡ್ತಾ ಇರು ಶ್ರದ್ಧಾ, ಮುಂದೆ ನಾನು ಏನೇನು ಮಾಡ್ತೀನಿ ಅಂತ. ಅಕ್ಕ, ನೀನ್ ಇವ್ರಿಗೆಲ್ಲ ಎಂತಕ್ಕೆ ಇಷ್ಟ ಹೆದರ್ಕೊಂಬುದು? ಸೀದಾ ದನಿಗಳ ಹತ್ರ ಹೇಳ, ನೀನು ಭುವನ ಗಂಡ ಹೇಳ್ತಿ ಅನ್ಕೊಂಡು. ಎಂತ ಭಾರಿ ಅಂಬ್ರ? ಅದೆಲ್ಲ ಸಾಧ್ಯ ಆಗಿದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿತ್ತ? ಇವಳು ಇಷ್ಟೊಂದು ಮೆರಿತಿದ್ಲ ಪುಟ್ಟ. ಎಲ್ಲದಕ್ಕೂ ಟೈಮ್ ಬರಬೇಕು. ಆ ಟೈಮ್ಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ಸತ್ಯ ಹೇಳೋಕೆ ಅಂತ ಕಷ್ಟ ಅಕ್ಕ. ನಿಂಗೆ ಆಯ್ದಿರ ಹೇಳಿ, ನಾನು ಹೇಳಿ ಮತ್ತೆ. ಹೇ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ ಪುಟ್ಟ? ನೋಡು, ನಾನೇ ನಿನಗೆ ಹೇಳ್ತೀನಿ, ಅಲ್ಲಿವರೆಗೂ ನನ್ನನ್ನು ಕೇಳ್ದೆ, ನನಗೆ ಹೇಳ್ದೆ ನೀನು ಈ ವಿಷಯದಲ್ಲಿ ಒಂದೇ ಒಂದು ಹೆಜ್ಜೆ ಕೂಡ ಮುಂದೇಡಬಾರ್ದು. ಹಾಗಾದ್ರೆ ನನಗೆ ಆಣೆ ಮಾಡು. ಎಂತ ಕೇಳೋಕ್ಕಾಗ ಹೇಳೀಗ? ಆಮೇಲೆ ಆಣೆ ಕೊಡ್ತೇನೆ ನಿಂಗೆ. ನೋಡು ಪುಟ್ಟ, ಅದನ್ನೆಲ್ಲ ಈಗ ಸದ್ಯಕ್ಕೆ ನನಗೆ ಹೇಳೋಕ್ಕಾಗಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಈಗ ಆಣೆ ಮಾಡು. ಒಂದ್ಸರಿ ಹೇಳೋದಿಲ್ಲ ನೀನು. ಅಡ್ಡಿಲ್ಲ, ನಂಗೆ ನೀವಿಬ್ರು ಆರಾಮಾಗಿರ್ಕ. ಆ ಊರ್ಮಿಳನು ಇಲ್ಲಿಂದ ತರೋದಿಲ್ಲ. ಎಲ್ಲ ಸರಿ ಹೋಗುತ್ತೆ ಪುಟ್ಟ. ನಮ್ಮ ಒಳ್ಳೆ ದಿನ ಹತ್ತಿರದಲ್ಲೇ ಇದೆ. ಹಾಗೆ ಅವಳು ವಿನಾಶದ ದಿನ ಕೂಡ ಅಷ್ಟೇ ಹತ್ತಿರದಲ್ಲಿದೆ. ಅದಕ್ಕೆ ಇಷ್ಟೊಂದು ಜೋರಾಗಿ ಉರಿತಿದ್ದಾಳೆ. ಸರಿ ಸರಿ, ಈಗ ನೀನು ಮಾತು ಮರೆಸ್ಬೇಡ, ಆಣೆ ಮಾಡು.
ಅಷ್ಟೇ. ಹೌದೌದು, ಈ ಮನೇಲಿ ಯಜಮಾನಿಕೆ ಮಾಡಕ್ಕೆ ಇನ್ನೊಬ್ಳು ಕಮ್ಮಿ ಇದ್ದೆ ಅಲ್ದ? ಅಲ್ಲ, ಈ ಮನೆಗೆ ಬಂದವರೆಲ್ಲ ರಾಜ ರಾಣಿಯಾಗಿ ಹೋಗ್ಬಿಟ್ರು. ನಾವು ಮಾತ್ರ ಸೇವೆ ಮಾಡ್ಕೊಂಡು ಸಾಯೋ ತನಕ ಇಲ್ಲೇ ಸಾಯ್ಕ. ಅಯ್ಯ, ನಾ ಎಂತ ಮಾಡಿದಿ? ನನ್ ಮೇಲೆ ಎಂತ ಕೂಗ್ತಿದ್ದೆ ನೀನು? ನೀ ಹಿಂಗೆ ಮಾತಾಡ್ತಿದ್ರೆ ನಾ ಎದ್ದು ಆತಿ ಅಷ್ಟೇ. ಕುತ್ಕಳ ಸುಮ್ನೆ. ಬುಡಕ್ ಬಂದ್ ಕೂಡ್ಲೆ ನಾ ಹೋತೆ ಅಂತ ಎಲ್ಲ ಒರ್ಸ್ಕೊಂಡು ಹೊಂಟ್ರು. ನಾವ್ ಎಲ್ಲಿಗೆ ಹೋಗೋದು? ನಾವ್ ಇಲ್ಲೇ ಸಾಯ್ಕು. ನಮ್ಮ ಹೆಣ ಇಲ್ಲೇ ಬೀಳೋದು. ಈ ಮನೆಯಿಂದ ಯಾವಾಗ ಮುಕ್ತಿ ಸಿಕ್ತಾ? ಕಮಲ, ಆಗ್ಲಿಂದ ಕಾಣ್ತಾ ಇದ್ದೆ. ಎಂತೆಂಥದೋ ಮಾತಾಡ್ತಿದ್ಯಾ? ಎಂತಕ್ಕೆ ನಿನಗೆ ಈ ಮನೆ ಮೇಲೆ ಸಿಟ್ಟು? ಅಲ್ಲ, ನಿನ್ನ ಸಿಟ್ಟು ಎಂತಕ್ಕೆ ಈ ಪಾತ್ರೆ ಪಡಗದ ಮೇಲೆ ತೋರಿಸೋದು? ಆ ಸವಿತನ್ಗೆ ಎಂತಕ್ಕೆ ಬೈಯೋದು? ಇನ್ಯಾರ ಮೇಲೆ ತೋರ್ಸೋದು? ನಿಮ್ಮೇಲೆ ತೋರ್ಸಕಾತ? ಹೋಗ್ ದಣಿಗಳ ಹತ್ರ ತೋರ್ಸಕಾತ? ಅದೆಂತದ್ದು ಹೇಳ್ತಾರಲ್ಲ, ಬಡವನ್ ಸಿಟ್ಟು ದೌಡೆಗ್ ಮೂಲ ಅಂತ. ಹಂಗಾತ ನಮ್ಮ ಸ್ಥಿತಿ. ಇಲ್ಲಿ ಕಾಣ ಕಮಲ, ನಿನಗೆ ಎಂತ ಬೇಜಾರಾದ್ರು ನನ್ನ ಹತ್ರ ಹೇಳ್ಕೊಳಕಲ್ದ? ಎಂತ ಆಯ್ತು? ನನಗೆ ಹೇಳು, ನಾ ಕೇಳ್ತೆ. ನಿಮ್ಗೆ ಎಂತ ಮಾಡಕಾತು? ಎಂತ ಮಾಡಕೈತೆ ಹೇಳಿ? ನನಗೆ ಎಂತಕೋ ಈ ಮನೆ ಸಾಕಾಗೋಯ್ತು. ಈ ಚಿಕ್ಕ ದಣಿಗಳ ಮನೆಗೆ ಬಂದಾಗಿಂದ ನನಗೆಂತ ಸಮಾಧಾನವೇ ಇಲ್ಲ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಬುದ್ಧಿ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಷ್ಟು ದಿನ ಇದು ನಮ್ಮನೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಖುಷಿಯಲ್ಲಿ ಇರ್ತಿತ್ತು. ದಣಿಗಳನ್ನ ನಮ್ಮ ಅಪ್ಪನೋ ಅಣ್ಣನೋ ಅಂತ ತಿಳ್ಕೊಂಡಿರ್ತಿತ್ತು. ಆದ್ರೆ ಇವಾಗ ನಾವು ಈ ಮನೆ ಆಳ್ಗಳು ಅನ್ಸಿತ್ತು. ಯಾರು ಹೆಂಗೆ ಅಂದರು ನಾವು ಈ ಮನೆ ಆಳುಗಳಲ್ದ ಕಮಲ. ನಮ್ಮ ರೀತಿಯಾಗಿ ನಾವಿರ್ಬೇಕು. ಅಪ್ಪ, ಆದ್ರೂ ಅವ್ರ ಮಾತುಕತೆ ಸರಿ ಇಲ್ಲ. ಅದೇ ನಮ್ಮ ಬೋನನ್ ಕಾಣಿ ಎಲ್ಲರಿಗೆ ಎಷ್ಟು ಒಳ್ಳೆ ಮರ್ಯಾದೆ ಕೊಡ್ತಾರ. ಇವ್ರು ಇದ್ರು ಕಾಣಿ. ಇಲ್ಲಿ ಕೇಳಿ ಸವಿತಾ, ಭುವನ ನಮ್ಮಂಗೆ ಮನೆ ಕೆಲಸದವ. ಆದ್ರೆ ಅವರು ಚಿಕ್ಕ ದಣಿಗಳು. ಅವ್ರು ಎಂಥದಾರ ಮಾತಾಡೋಕೆ ಅಧಿಕಾರ ಇಲ್ಲ. ಹಾಳಾಗಿ ಹೋಗ್ಲಿ ಅಂದ್ರೆ ದಣಿಗಳಿಗಾದ್ರೂ ಗೌರವ ತಪ್ಪ ಕೆಲಸ ಮಾಡ್ತಿದ್ನಾವ. ಆ ಪಟೇಲನ್ ಮನೆಗೆ ಹೋಗೋದು, ಚುಟ್ಟ ಬೀಡಿ ಸಿಗರೇಟ್ ಸೇದೋದು, ಕುಡ್ಕೊಂಡು ರಸ್ತೆ ಬದಿಗೆ ಬೀಳೋದು ಎಂತ ಒಂದು. ಅವನ್ನ ಕಂಡ್ರೆ ಅವ ದಣಿಗಳ ಮಗ ಅಂತ ಆದ್ರೂ ನಂಬಿಕೆ ಬತ್ತಾ ನಿಮ್ಗೆ? ಅಯ್ಯೋ ಕಮಲ, ನೀ ಎಂತಾರ ಮಾತಾಡು, ಮೆಲ್ಲಗೆ ಮಾತಾಡು. ದಣಿಗಳು ಕೇಳಿದ್ರೆ ಎದೆ ಹೊಡ್ಕೊಂಡು ಬಿದ್ದೋದಾರೆ. ಇವ ಮಾಡೋದ್ ಕಂಡ್ರೆ ಎದೆ ಹೊಡಿತಿಲ್ಯಾ? ಎಲ್ಲ ಸಮ ಆಗ್ತದೆ. ದಣಿಗಳೆಲ್ಲ ಸಮ ಮಾಡ್ತಾರೆ. ಅವ್ರಿಗೆ ನಮಗಿಂತ ಜಾಸ್ತಿ ಬೇಸರ ಇತ್ತು, ಗೊತ್ತಿತ್ತ ನಿನಗೆ? ಅವರು ದಿನ ಇದೇ ಯೋಚನೆ ಮಾಡೋದು, ಚಿಕ್ಕ ದಣಿಗಳನ್ನ ಹೆಂಗೆ ಹಾದಿಗೆ ತರೋದು ಅಂತ. ಇಂಥ ಸಮಯದಂಗೆ ನಾವು ಅವ್ರಿಗೆ ಹಿಂಸೆ ಕೊಟ್ರೆ ಎಂತ ಆಗ್ತಿದ್ದಾಳೆ? ಅಪ್ಪ, ಎಂತ ನೀವು ದಣಿಗಳಿಗೋಸ್ಕರ ಆ ಕೆಟ್ಟವಂಗ್ ಪಾಪ ಅಂತ್ರಿಯಾ? ಸವಿತಾ, ಕಮಲ, ನಿಮ್ಮಿಬ್ಬರಿಗೂ ಕೈ ಮುಗಿತೆ. ದಣಿಗಳ ಮಕ ನೋಡ್ಕೊಂಡು ಸಹಿಸ್ಕೊಂಡಿದ್ದು ಬಿಡಿ. ಸ್ವಲ್ಪ ದಿನ ಎಲ್ಲ ಸಮ ಆಗ್ತದೆ. ಇನ್ಯಾವತ್ತು ಅವ್ರ ಮೇಲೆ ಬೇಸರ ಮಾಡ್ಕೊಂಡು ಈ ರೀತಿ ಮಾತಾಡಿ. ದಣಿಗಳ ಕಿವಿಗೆ ಬಿದ್ದರೆ ಅವಳು ಕೋಡಾಡ್ತಾರೆ. ದಣಿಗಳು ರಾಮ, ಇವರು ಹನುಮಂತ ಆಗಿದ್ರು ಅಂತ ಕಾಣ್ತದೆ. ಎಂತ ಭಕ್ತಿ! ಓಹೋ. ಅಲ್ಲ, ಅಬ್ಬಾ, ವಾಟ್ ಅ ಬ್ಯೂಟಿಫುಲ್ ಮೀಟಿಂಗ್ ಪಾಯಿಂಟ್. ಅಲ್ಲ, ಬೆಳಿಗ್ಗೆ ಆದರೆ ನಿಮಗಿಂತ ಸ್ಪೆಷಲ್ ಸ್ಪಾಟ್ಗಳನ್ನೇ ಹುಡ್ಕೋ ಕೆಲಸನಾ? ತಮಾಷೆ ಸಾಕು ರಾಕಿ. ನೀನು ತುಂಬಾ ಕೇರ್ಲೆಸ್ ಆಗ್ತಿದ್ಯಾ. ಅದನ್ನ ಹೇಳೋಣ ಅಂತಾನೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ಬಂದಿರೋದು. ನಾನು ಕೇರ್ಲೆಸ್ ಆಗ್ತಿದ್ದೀನಾ? ಏನು ಹೇಳ್ತಿದ್ದೀರಾ ಮೇಡಮ್? ಮತ್ತಿನ್ನೇನು? ಅಲ್ಲ ರಾಕಿ, ನಿನಗೆ ಈ ಆಸ್ತಿ ಮೇಲೆ ಆಸೆನೇ ಇಲ್ವಾ? ಆ ಶ್ರದ್ಧಾ ಭುವನ ಇಲ್ಲಿಂದ ಆಚೆ ಹಾಕಿ 200-300 ಕೋಟಿ ಆಸ್ತಿಗೆ ನೀನೇ ಯಜಮಾನ ಆಗ್ಬೇಕು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಏನು ಕೇಳ್ತಿದ್ದೀರಾ ಮೇಡಮ್? ನೀವು ಕರ್ಕೊಂಬಂದಿದ್ದು ಅದಕ್ಕೆ ಅಲ್ವಾ ನನ್ನನ್ನು? ಮತ್ ನೀನೇನ್ ಮಾಡ್ತಾ ಇದ್ಯಾ? ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದು ಬೇರೆ ಏನೋ ಮೂಸಕ್ ಹೋಗುತ್ತಂತೆ. ಊರ್ಮಿಳಾವೆ, ನನ್ ಬಾಯಿ ಮುಚ್ಚಕ್ ಟ್ರೈ ಮಾಡ್ಬೇಡ.